ನಮಸ್ಕಾರ ಕರ್ನಾಟಕ. ನಾನಿವತ್ತು ಗದ್ದೆ ಹತ್ರ ಬಂದಿದ್ದೆ. ಏನಪ್ಪ ವಿಶೇಷ ಅಂದರೆ, ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಥವಾ ಮಂಡ್ಯ ಹಳ್ಳಿಗಳ ಕಡೆ ಗುದ್ಲಿ ಕೆಲಸ ಇರ್ಬೋದು, ಮತ್ತು ಆರೆ ಕೆಲಸ ಇರ್ಬೋದು, ಇದನ್ನೆಲ್ಲ ನಮ್ಮೂರ ಕಡೆ, ನಮ್ಮ ಹಳ್ಳಿಗಳ ಕಡೆ ಗಂಡಾಳುಗಳೇ ಮಾಡೋದು. ಆದರೆ ಇವತ್ತು ಇಲ್ಲಿ ನಮ್ಮೂರಲ್ಲಿ ಹೆಣ್ಣಾಳುಗಳು ರೇಷ್ಮೆ ತೋಟದಲ್ಲಿ ಕಳೆ ಅಗಿತವ್ರೆ ಗುದ್ಲಿಲಿ. ಮತ್ತು ಅದನ್ನು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದು ಮಾವಿನಕಾಯಿ ಮರ ನೋಡಿದೆ. ಮಾವಿನಕಾಯಿ ಕೀಳೋಣ ಅಂತ ಬಂದರೆ ಬರೀ ಕ್ಯಾನ್ಸ್ಯ ಇತ್ತು ಮರದಲ್ಲಿ ಪೂರ್ತಿ. ಮತ್ತು ಕೆಳಗಡೆ ಎಲ್ಲ ಸಣ್ಣ ಸಣ್ಣ, ಮೇಲೆ ಇದ್ದದ್ದೆಲ್ಲ ದಪ್ಪಾಗಿತ್ತು. ಕೆಡ್ಗೋಣ ಅಂದರೆ ಸಣ್ಣ ಸಣ್ಣ ಈಚೆಲ್ಲ ಬಿದ್ದೋಯ್ತಿತ್ತು. ಮರ ಹತ್ತೋಣ ಅಂದರೆ ಈ ಥರ ಮರದ ಕೆಳಗನೆ ಇಷ್ಟೊಂದು ಕ್ಯಾನ್ಸ್ಯ ಇತ್ತು. ಆಮೇಲೆ ಇದನ್ನು ಕೀಳೋಕ್ಕಾಗೋಣ ಅಂತ ನೋಡ್ಕೊಂಡು ವಾಪಸ್ ಬಂದು ಅಕ್ಕಿ ಗೂಡುಗಳು ನೋಡಿ ಎಲ್ಲಿ ಕಟ್ಟೈತೆ ತೋಟದ ಹತ್ರ. ಈ ಅಕ್ಕಿಗಳು ಆ ಗೂಡಿಂದ ವಾಪಸ್ ಬಂದು. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಹಳ್ಳಿಗಳ ಕಡೆ ರೇಷ್ಮೆ ಬೆಳೆಯೋರು, ನೀವು ರೇಷ್ಮೆನ ಯಾವ ಕಡೆಯಿಂದ ಯಾವ ಕಡೆಗಾದರೂ ನೋಡಿ, ಈ ಥರ ಸಾಲು ಸಾಲಾಗಿ ಚೆನ್ನಾಗಿ ಕಾಣಿಸ್ತವೆ. ಅಡ್ಡ ಆಗಿರ್ಬೋದು, ಮತ್ತು ಉದ್ದ ಸಾಲಾಗಿ ನೋಡಿ, ಇಲ್ಲ ಅಡ್ಡವಾಗಿ ನೋಡಿ, ಯಾವ ಕಡೆಯಿಂದ ಯಾವ ಕಡೆಗೆ ನೀವು ನೋಡಿದ್ರೂ ರೇಷ್ಮೆಗಳು ಲೈನ್ ಆಗಿ ಕಾಣಿಸುತ್ತೆ. ಬನ್ನಿ ಇವರನ್ನ ಅಲ್ಲಿ ಅಮ್ಮ ಅವರೇ ಮಾತಾಡ್ಸಮ್ಮ. ಏನು ಕೆಲಸ ಮಾಡ್ತಾ ಇರೋದೀಗ? ಏನು ಕೆಲಸ ಮಾಡ್ತಾ ಇದೀರಿ ಹೇಳಿ ಹೆಂಗೆ? ನಿಮ್ಮನ್ಯಾಕೆ ಒಬ್ರು ಸೈಲೆಂಟ್, ಒಬ್ರು ಸೈಡ್ ಕಳಿಸ್ಬಿಟ್ಟವ್ರಲ್ಲ ನಿಮ್ಮ ಎಲ್ಲ ಅಲ್ಲವ್ರೆ. ನಿಮ್ಮ ನೋಡೋದು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟವ್ರಲ್ಲ. ನಿಮ್ಮನ್ನ ಸೈಡಿಗೆ ಕಳಿಸೋರಲ್ಲ ಎಂತ ಅವರು? ಎಷ್ಟು ಡೈಲಿ ನಿಮ್ಗೆ ಸಂಬಳ ಈ ತರ ಕೆಲಸ ಮಾಡಿದ್ರೆ? ಪಾಪ ಗೈಸ್, ಇವಮ್ಮ ನಾಚ್ಕತವ್ರೆ ಮಾತಾಡಕ್ಕೆ. ಎಷ್ಟಮ್ಮ ಈ ತರ ಕೆಲಸ ಮಾಡಿದ್ರೆ ನಿಮ್ಗೆ? ಹೇಳು. ಅದ ಈ ಕೆಲಸ ಮಾಡ್ತಿದ್ರೆ ಡೈಲಿ ಎಷ್ಟು ಕೊಟ್ಟಾರ ನಿಮ್ಗೆ? 200 ರೂಪಾಯಿ ಕೊಡ್ತಾರೆ ಕಣಪ್ಪ. ಎಷ್ಟೊತ್ತಿಂದ ಎಷ್ಟೊತ್ತು ತನಕ? 7:30ಗೆ ಬರ್ತೀವಿ. ಹಾ, 1 ಗಂಟೆ ಕೈ ಬಿಡ್ತೀವಿ. ಹಾ, 200 ರೂಪಾಯಿ ಕೊಡ್ತಾರೆ. ಇದು ಡೈಲಿ ಕೆಲಸ ಇರ್ತದೆ ನಿಮ್ಗೆ ಈ ತರ? ಡೈಲಿ ಸಿಗ್ತದೆ. ಓನರ್ ಯಾರು ಇಲ್ಲಿ? ಮೇಸ್ರಿ ಇವ್ರಿಯಾ? ಏನೇನು ಕೆಲಸ ಮಾಡ್ತಾರೆ ಈ ಕಡೆ ಇಲ್ಲಿ? ಮೇಸ್ರಿ ಅವ್ರ ಏನೇನು ಕೆಲಸ ಕರ್ಕೊಯ್ತೀರಿ? ಕೆಲಸನಾದ್ರೂ ಸರಿಯೇ. ಹಾ, ಕಳೆ ಕೀಳ್ತೀವಿ, ಭತ್ತ ಕುಯ್ತೀವಿ, ಭತ್ತ ಕಟ್ತೀವಿ, ರಾಗಿ ಕಟ್ತೀವಿ, ಕಡ್ಡಿ ತೋಟ ಆಗಿತಾವಿ. ಇದೇ ಮೊದಲು ಬುದ್ಧಿ ಕೆಲಸ ಮಾತ್ರ ಮಾಡ್ತಿರ್ಲಿಲ್ಲ. ಇನ್ಮೇಲೆ ಇದನ್ನೇ ತೋರ್ಸ್ಕೊಟ್ಬಿಟ್ಟಿವಿ. ನೀನ್ ಬೇರೆ ಫೋನರೆಲ್ಲ ಹಾಕ್ಕೊಂಡು ಬಂದ್ಬಿಟ್ಟಿದ್ದಿ. ಎಲ್ಲಾನು ಮಾಡ್ತಾ ಇದ್ದೀವಿ, ಎಲ್ಲ ಆಗ್ತಾ ಇರೋದೆ, ಎಲ್ಲ ಮಾಡಿಸ್ತಾ ಇರೋದೆ. ಎಲ್ಲ ಕರೀತಾರೆ ಸುಮ್ಮನೆ. ನಿಮ್ 200 ರೂಪಾಯಿ ಮಾತ್ರ ಕೊಡ್ತಾರೆ. ಎಲ್ಲ ಕೆಲ್ಸಕ್ಕೂ 200? ಎಲ್ಲಾ ಕೆಲ್ಸಕ್ಕೂ 200. ನಾಟಿಗೆ ಮಾತ್ರ ಬಿಟ್ಟೆ. ನಿಮ್ಗೆಷ್ಟು? ನಮಗೂ ಅಷ್ಟೇ ಕಣಪ್ಪ, ಆಳುಗಳಿಗೆ ಎಷ್ಟು ನನಗೂ ಅಷ್ಟೇ. ನೀವು ಮೇಸ್ರಿ ಇಲ್ವಾ? ನಿಮ್ಗೆ ಜಾಸ್ತಿ ಇರ್ಬೇಕು ಪೇಮೆಂಟು? ಬಾಯಿ ಮಾತ್ರ ಕೊಡುತ್ತೆ, ಕೊಟ್ಟರು ಸಾಕು. ನನಗೆ ಹೆಚ್ಚ ಕೊಟ್ಟಾರೆ, ಕೊಡುದಿಲ್ಲ ಅವ್ರು. ಇದೇ ಫಸ್ಟ್ ಗುದ್ಲಿ ಕೆಲಸ? ಇದೇ ಫಸ್ಟ್ ಗುದ್ಲಿ ಕೆಲಸ. ಗೋಲ್ ಗುದ್ಲಿ ಮಾಡಿದೋ ಎಲ್ಲೋ ಒಂತಾವು. ನೆನ್ನೆಯಿಂದ ಗುದ್ಲಿ ಕೆಲಸ. ದುಡ್ಡು ಮಾತ್ರ ಅಷ್ಟೇ, ಕೊಡುದಿಲ್ಲ. ಗಂಡಾಳಿಗೆ ಎಷ್ಟು ಕೊಡ್ತಾರ? ಗಂಡಾಳಿಗೆ 350 400 ರೂಪಾಯಿ ಕೊಡ್ತಾರೆ. ಅವ್ರ ಎಣ್ಣೆನೆ ಕುಡ್ಕೋತಾರೆ. ಅವ್ರನ್ನ ಸಪರೇಟ್ ಕಳಿಸ್ಬಿಟ್ಟಿದ್ರಿ ಅಲ್ಲಿಗ? ಅವರು ಅಂದ್ರೆ ಅವ್ರಿಗೆ ಗುದ್ಲಿ ಕೆಲಸ ಬರಲ್ತಂತೆ, ಮಾಡ್ನಾರಂತೆ, ಅದಕ್ಕೆ ಕಳಿಸ್ತೀವಿ. ನಿಮ್ಮೂರಲ್ಲಿ ಮಾತ್ರನಾ ಇಲ್ಲ ಹೊರಗಡೆ ಎಲ್ಲ ಹೋಯ್ತೀರಾ? ಹೊರಗಡೆನೂ ಹೋಯ್ತೀವಿ. ಕೆಲಸ ಇಲ್ಲ ಅಂದ್ರೆ ಇನ್ನೇನಪ್ಪ, ಒಳ್ಳೆಗಣ್ಣು ಗಂಟೆ ಎಲ್ಲಾರು ಹೋಗತ್ತೆ. ಏನಪ್ಪ ಒಡೆಗಟ್ಟ ಜಾಸ್ತಿ ಈಚ್ಕೆರೆ. ನಾವು ಈಚ್ಕೆರೆ ಅಯ್ಯೋ 15 ದಿವಸ ಪಾಂಡುಪುರ ತಕ ಹೋಗಿವಿ. ಅಲ್ಲಿಗೆ ಹೋದ್ರು ಅಷ್ಟೇನಾ? ಅಲ್ಲಿಗೆ ಹೋದ್ರೆ 400 ಕೊಡ್ತಾರೆ. ಅಲ್ಲಿಗೆ 400?
ಎಲ್ಲ ಕೊಟ್ಟು 2 ಟೈಮ್ ಕಾಫಿ ಕೊಟ್ಟು ಊಟ ಕೊಟ್ಟು 400 ರೂಪಾಯಿ ಕೊಡ್ತಾರೆ. ಈ ಗದ್ದೆ ಇದೆ ಫ್ರೆಸ್ಟ್ ಇಲ್ಲ ನೆನ್ನೇನು ಮಾಡ್ತಿದ್ದೀರಾ? ನೆನ್ನೆಯಿಂದನೂ ಮಾಡ್ತಾ ಇದ್ವಿ. ಅಂದ್ರೆ ಈ ಗದ್ದೆ ಕೆಲಸಕ್ಕೆ ಇನ್ನೇನು 10 ವರ್ಷ ಆಯ್ತು ಬರೋಕ್ ಶುರು ಮಾಡಿ. ನೆನ್ನೆಯಿಂದ ಗುದ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವು ಮೇಸ್ತ್ರಿಯಾಗಿ ಎಷ್ಟು ವರ್ಷ ಆಯ್ತು? ಅಯ್ಯೋ ನಾನು ಮೇಸ್ತ್ರಿಯಾಗಿ ಆಗಲೇ 32 ವರ್ಷ ಆಯ್ತು. 32 ವರ್ಷ. ನನ್ನ ಮದುವೆಗೆ? ನನ್ನ ಮದುವೆ ಆಗಿ ಮಗ 2ನೇ ತಿಂಗಳು 14 ತಾರೀಕು ಗೆ 41 ವರ್ಷ ಆಯ್ತು. ಅಂತ ನೀನು? ನಮ್ದು 21 ವರ್ಷ ಆಯ್ತು ಕಣಪ್ಪ. 21 ವರ್ಷ. ಮದುವೆ ಆಗಿ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.